ಬನ್ನಿ ಅಮ್ಮ, ನಾಳೆ ಬನ್ನಿ. ಮುಂದೆ ಬನ್ನಿ, ಬನ್ನಿ ಈ ಕಡೆ ಬಂದ್ರಣ ಬಂದ್ರಣ. ವಯಸ್ಸಾಗಿರೋ ಮಾತಾಡೋಣ, ವಯಸ್ಸಾಗಿರೋ ಬರ್ಬೇಕು. ಮುಂದೆ ನಿಂತ್ಕೊಂಬೇಡಿ ಯಾರು. ಬನ್ನಿ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ. ನಡೀರಿ ನಡೀರಿ, ಮುಂದೆ ನಡೀರಿ. ಬರ್ಬೇಕು, ದರ್ಶನ ಮಾಡ್ಕೊಂಡ್ ಬನ್ನಿ. ಮುಂದೆ ನಿಲ್ಬಾರ್ದು, ಬನ್ನಿ ಮುಂದೆ. ಯಾರು ನಿಲ್ಬೇಡಿ, ನಡೀರಿ. ನಡೀರಿ ನಡೀರಿ, ನಿಂತ್ಕೊಂಡ್ಬಾರ್ದು ಯಾರು. ಅಲ್ಲೇ 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 ಆಚೆ ಬನ್ನಿ ಬಾ, ಹಿಂಗೆ ಬನ್ನಿ, ಹಿಂಗೆ ಬನ್ನಿ, ಹಿಂಗೆ ಬನ್ನಿ. ಬನ್ನಿ ಬಾ. ಸರಿ, ಶಿವರಾತ್ರಿ ಹಬ್ಬ ಇದೆ, ದೇವಸ್ಥಾನದಲ್ಲಿ ಮೇಡಮ್ ಇವತ್ತು ಒಳ್ಳೆ ದಿನ. ಮತ್ತು ಇವತ್ತು ಸಂಡೇ ಎಲ್ಲರೂ ಬಂದು ದರ್ಶನ ಮಾಡ್ಬೋದು. ಮಲ್ಲೇಶ್ವರಂ ಭಾಳ ಹಳೆಯ ಟೆಂಪಲ್ಲು, ಒಂಥರ ಏನೋ ನೆಮ್ಮದಿ. ಇಲ್ಲಿ ಬಂದು ಯಾವನು ಬರ್ತೀನಿ ನಾನು, ಫಸ್ಟ್ ಇಲ್ಲ ಯಾವಾಗ ನಾನು ಮಂತ್ಲಿ ಒಂದು ಸರಿ ಆದರೂ ಬರ್ತೀನಿ. ಬಟ್ ಇವತ್ತು ಚೆನ್ನಾಗಿ ಅನ್ನಿಸ್ತು. ಬೆಳಗ್ಗೆ ಎದ್ದು ಬೇಗ ದರ್ಶನ ಮಾಡಿ ದೇವರಲ್ಲಿ ಏನು ಕೇಳ್ಕೊಬೋದು ಮೇಡಮ್, ಎಲ್ಲರೂ ಚೆನ್ನಾಗಿ ಸರ್ವೋ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಸದಾಕಾಲ ಇರಲಿ ಅಂತ ಸದಾ ಉಪವಾಸ ಮಾಡ್ತೀನಿ. ಅಂದರೆ ನೋಡೋಣ ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ. ಆಮೇಲೆ ಮಧ್ಯಾಹ್ನ ಏನೋ ಹಸಿವು ಆದರೆ ಹಣ್ಣು ಗಿಣ್ಣು ತಿನ್ಕೊಂಡು ಅಷ್ಟೇ. ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಫಸ್ಟು ಉಪವಾಸ ಎಲ್ಲ ಮೊದಲಿರ್ತಾ ಇದ್ವಿ, ಇವಾಗೆಲ್ಲ ಉಪವಾಸ ಇರಲ್ಲ ಮೇಡಮ್. ತುಂಬ ಚೆನ್ನಾಗಿದೆ ಅಲಂಕಾರ ಎಲ್ಲ, ಬರ್ತಾ ಇರ್ತೀವಿ ವರ್ಷನೂ. ಚೆನ್ನಾಗಾಯ್ತು ಮೇಡಮ್, ತುಂಬ ಚೆನ್ನಾಗಾಯಿತು. ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಲೈನ್ಸ್ ಎಲ್ಲ ಮಾಡಿದ್ದಾರೆ ಇವರು. ಸೊ ಏನು ನೂಕುನುಗ್ಲೇ ಇಲ್ಲ. ಸೊ ಚೆನ್ನಾಗಿ ಬಂದುಬಿಟ್ಟು ದರ್ಶನವೂ ಆಯಿತು ನಮಗೆ. ಶಿವರಾತ್ರಿ ಅಂದರೆ ಸ್ಪೆಷಲಿ ಒನ್ಸ್ ಇನ್ ಇಯರ್ ಬರೋದು. ಸೊ ಶಿವ ಅಂದರೆ ಫಾರ್ ಮೀ ಹೀಸ್ ಎವ್ರಿಥಿಂಗ್. ಸೊ ಆ ರೀತಿ ಶಿವರಾತ್ರಿನೇ ಅಲ್ಲ, ಪ್ರತಿ ಸೋಮವಾರ ಅಥವಾ ಯಾವುದೇ ಸ್ಪೆಷಲ್ ಡೇಗೂ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿ ದರ್ಶನ, ಒಂದು ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಇಲ್ಲಿಗೆ ಬಂದರೆ. ಸೊ ಆ ರೀತಿ ನಮ್ಮದು ಮನೇಲಿ ರೆಗ್ಯುಲರ್ ಆಗಿ ನಾರ್ಮಲ್ ಪೂಜೆನೂ ನಡೆಯುತ್ತೆ. ಸ್ಪೆಷಲ್ ಆಗಿ ಹಾಗೇನು ಅಂತ ಎಲ್ಲ ದೇವಸ್ಥಾನಕ್ಕೆ ಬಂದು ಉಪವಾಸ ಪೂರ್ತಿ ದಿವಸ, ನಾಳೆ ಬೆಳಿಗ್ಗಿನ ತನಕ. ಸೊ ಆ 4 ಪೂರ್ತಿ ರಾತ್ರಿ ಜಾಗರಣೆ ಮಾಡೋದು, ಅದೆಲ್ಲ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ಕೋದು. ಇಲ್ಲ, ವರ್ಷ ಶಿವರಾತ್ರಿ ಅಂದರೆ ಹಿಂದೂಗಳಿಗೆ ದೊಡ್ಡ ಹಬ್ಬ. ಶಿವನ ಜಾಗರಣೆ ಮಾಡೋದ್ರ ಮುಖಾಂತರ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಎಲ್ಲರೂ ಶಿವನ ಹತ್ರ ಬೇಡ್ಕೊಂಡು ಈ ನಾಡು ನುಡಿಗೆ, ಆಮೇಲೆ ಎಲ್ಲ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಹತ್ರ ಬೇಡ್ಕೊತೀವಿ. ವರ್ಷ ಶಿವರಾತ್ರಿಯನ್ನು ಜಾಗರಣೆ ವಿಶೇಷ ರೀತಿಯಲ್ಲಿ ಅನೇಕ ಜನ ಯುವಕರು ವಿಶೇಷವಾಗಿ ಮಾಡ್ತಾರೆ. ನಾವು ಸಹ ವರ್ಷ ಈ ದೇವಸ್ಥಾನ ಕಾಡಮಲ್ಲೇಶ್ವರ ದೇವಸ್ಥಾನ ಬರ್ತೀವಿ, ದೇವರ ಹತ್ರ ಬೇಡ್ಕೊಂಡು ಹೋಗ್ತೀವಿ.